ಸುಮ್ಮನೆ ಹೇಳ್ತೀರಿ ಬಾಯಲ್ಲಿ ಅಷ್ಟೇ. ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯನೀಯ ನಮ್ಮ ಪಕ್ಷದ ವರಿಷ್ಠರು, ಮಾವನವರು, ಮಾಜಿ ಪ್ರಧಾನಿಗಳು ಹಾಗೂ ಹಾಲಿ ರಾಜ್ಯಸಭಾ ಮೆಂಬರ್ ಅಂತ ದೇವೇಗೌಡರು ಸಾಹೇಬರಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯರಾದಂಥ ಮಾಜಿ ಮಂತ್ರಿಗಳಾದಂಥ ಲೀಲಮ್ಮ ಅವರೇ, ಮತ್ತು ಈಗ ತಾನೇ ಸ್ಫೂರ್ತಿದಾಯಕ ಭಾಷಣ ಮಾಡಿದಂಥ ಪ್ರತಿಭಾ ನಂದಕುಮಾರ್ ಅವರೇ, ರಶ್ಮಿ ಅವರೇ, ಹಾಗೆ ಶೈಲಜಾ ಅವರೇ, ವೇದಿಕೆ ಮೇಲಿರುವ ಎಲ್ಲ ಮಹಿಳಾ ನಾಯಕರೇ, ನಿಖಿಲ್ ಯುವ ನಾಯಕರಾದಂಥ, ಮುಖ್ಯವಾಗಿ ಈಗ ಮಹಿಳೆಯರ ಕಾರ್ಯಕ್ರಮ ಆಗಿರೋದು ಸ್ವಲ್ಪ ಮೊದಲು ಮಹಿಳೆಯರ ಹೆಸರು ಹೇಳ್ತಾ ಇದ್ದೀನಿ. ಯುವ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ರವರೇ, ಹಾಗೂ ಈ ಸಭೆಯಲ್ಲಿ ಭಾಗವಹಿಸ್ತಿರುವ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ, ಈ ಸಭೆಗೆ ಮುಖ್ಯವಾಗಿ ನಾನು ಬರಲು ಒಪ್ಪಿಕೊಂಡಿದ್ದು ನಿಮ್ಮೆಲ್ಲರನ್ನ, ನನ್ನ ಅಕ್ಕ ತಂಗಿಯರನ್ನ ಭೇಟಿ ಮಾಡಬೇಕು, ಎಲ್ಲರ ಜೊತೆಯಲ್ಲೂ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಪಕ್ಷದ ಮೇಲಿನ ಒಂದು ಅಭಿಮಾನದಿಂದ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಎಲ್ರಿಗೂ ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ನಮ್ಮ ದೇಶದ ಅಭಿವೃದ್ಧಿಗೆ ಮಹಿಳೆಯ ಪಾತ್ರ ಬಹಳ ನಿರ್ಣಾಯಕವಾದದ್ದು ಅಂಥೇಳಿ ಹೇಳ್ಬೋದಾಗಿದೆ. ಎಲ್ಲ ರೀತಿಯಲ್ಲೂ ಮಹಿಳೆ ಅವಳ ಕಾಂಟ್ರಿಬ್ಯೂಷನನ್ನು ನೀಡ್ತಾ ಇದ್ದಾಳೆ. ಎಲ್ಲ ಫೀಲ್ಡಲ್ಲೂ ಅಷ್ಟೇ, ರಾಜಕೀಯ ರಂಗದಲ್ಲಿ, ಟೆಕ್ನಿಕಲ್ ಆಗಿರ್ಬೋದು, ವಿಜ್ಞಾನದ ಎಲ್ಲ ವಿಷಯಗಳಲ್ಲೂ ಮಹಿಳೆ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನನ್ನು ನೀಡ್ತಾ ಬಂದಿದ್ದಾಳೆ. ಈಗ ನಮ್ಮ ದೇಶದ ರಾಷ್ಟ್ರಪತಿಗಳು ಯಾರು? ಓರ್ವ ಮಹಿಳೆ, ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮಹಿಳೆ ದ್ರೌಪದಿ ಮುರ್ಮು ಅನ್ನೋರು. ಅವರು ಒಬ್ಬ ಶಿಕ್ಷಕಿ ಆಗಿದ್ದಂಥವರು. ಈಗ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ ಅಲ್ವೇ? ಅದು ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರುವುದು. ಹಾಗೆ ನಮ್ಮ ದೇಶದ ಬಡ್ಜೆಟನ್ನು ಮಂಡಿಸುವ ಫೈನಾನ್ಸ್ ಮಿನಿಸ್ಟರ್ ಯಾರು? ಒಬ್ಬ ಮಹಿಳೆ, ಧೈರ್ಯಶಾಲಿ ಮಹಿಳೆ ಅಂತ ಹೇಳ್ಬೋದು, ನಿರ್ಮಲಾ ಸೀತಾರಾಮನ್ ಅವರು. ಇವರಿಬ್ಬರನ್ನು ಆ ಸ್ಥಾನದಲ್ಲಿ ಕೂರಿಸಿರೋರು ಯಾರು? ನರೇಂದ್ರ ಮೋದಿ ಅವರು. ಅವ್ರ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಹೀಗೆ ಇನ್ನೂ ಮುಂದುವರಿಬೇಕಾದ್ರೆ ಮಹಿಳೆಗೆ ಈಗ ಮಹಿಳಾ ದಿನಾಚರಣೆ ಅಂದರೆ ಮುಖ್ಯವಾಗಿ ಮಹಿಳಾ ಸಾಧಕರಿಗೆ ಒಂದು ಸನ್ಮಾನ, ಗೌರವ ನೀಡುವಂಥ ಒಂದು ದಿನ ಅಂತೇಳಿ ಅನ್ಕೋಬೋದು ನಾವು. ಈ ದಿನವನ್ನು ಮಹಿಳಾ ಸಾಧಕರಿಗೆ ಡೆಡಿಕೇಟ್ ಮಾಡುವಂಥ ಒಂದು ದಿನ ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ನನಗೆ ಜ್ಞಾಪಕ ಬರುವಂಥದ್ದು ಮಹಿಳಾ ದಿನಾಚರಣೆ ಅಂದರೆ ವುಮೆನ್ ಎಂಪವರ್ಮೆಂಟು, ಜೆಂಡರ್ ಈಕ್ವಾಲಿಟಿ ಹಾಗೂ ರೆಸ್ಪೆಕ್ಟ್. 3 ವಿಷಯ. ಮಹಿಳಾ ಸಬಲೀಕರಣ, ಮಹಿಳಾ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ, ಮಹಿಳೆಯರನ್ನ ಮೇಲೆತ್ತುವಂಥ ಕೆಲಸ ಆಗಬೇಕು. ಹಾಗೆ ಇನ್ನು ಜೆಂಡರ್ ಈಕ್ವಾಲಿಟಿ, ಪುರುಷರು ಮಹಿಳೆಯರಿಗೆ ಸಮಾನವಾದ ಅವಕಾಶಗಳು ಸಿಗಬೇಕು. ಹಾಗೆ ಕೊನೆಯದಾಗಿ ಗೌರವ ಸಿಗಬೇಕು ಸಮಾಜದಲ್ಲಿ ಮಹಿಳೆಯರಿಗೆ. ಈ 3 ವಿಷಯಗಳನ್ನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಒಂದು ಪ್ರಸ್ತಾಪ ಮಾಡಲೇಬೇಕಾದಂಥ ವಿಷಯ. ಈಗ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಮಾವನವರು, ಆ ಕಾಲದಲ್ಲೇ ಅವರು 33% ಅವರು ತಳಮಟ್ಟದ ಒಂದು ಚುನಾವಣೆಗಳಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ಅಸೆಂಬ್ಲಿಯಲ್ಲೂ ಮತ್ತು ಲೋಕಸಭೆಯಲ್ಲೂ ತರಬೇಕು ಅನ್ನೋದು ಭಾಳ ಅವ್ರ ಕನಸಾಗಿತ್ತು.
ಮಹಿಳೆಯರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಗಬೇಕು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಅನ್ನೋದು ಅವರ ಕನಸಾಗಿತ್ತು. ಅವರು ಪ್ರಯತ್ನ ಮಾಡಿದ್ರು ಪಾಪ. ನನಗೆ ಹಿಂದಿನ ಜ್ಞಾಪಕ ಇದೆ, 96ರಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಯಿತು ಬಿಲ್ಲು, ಆದರೆ ಲೋಕಸಭೆಯಲ್ಲಿ ಆಗಲಿಲ್ಲ. ಯಾವ ಕಾರಣಕ್ಕೆ? ಮಿತ್ರ ಪಕ್ಷಗಳು ಸಹಕಾರ ನೀಡಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ಅದು ಅವ್ರ ಕನಸಾಗಿಯೇ ಉಳಿಯಿತು. ಹೋದ ವರ್ಷ 24ರಲ್ಲಿ ನರೇಂದ್ರ ಮೋದಿ ಅವರು ಅದನ್ನು, ಇವ್ರ ಕನಸನ್ನು ನನಸಾಗಿಸಿದ್ರು. ಈ ಇಬ್ಬರು ಮಹಾನ್ ನಾಯಕರಿಗೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅವರಿಗೆ ನಿಜವಾದ ಮಹಿಳೆಯರ ಬಗ್ಗೆ ನಿಜವಾದ ಗೌರವ ಇದೆ ಅವರಿಗೆ. ಆ ಕಾರಣದಿಂದಾಗಿಯೇ ಅವರು ಈ ಒಂದು 33% ಮಹಿಳಾ ಮೀಸಲಾತಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ವಿಧಾನಸಭೆಯಲ್ಲಿ ಹೆಚ್ಚು ಮಹಿಳೆಯರನ್ನು ನೋಡ್ಬೋದು, ಮಹಿಳಾ MLAಗಳು ನೋಡ್ಬೋದು, ಹೆಚ್ಚು ಮಹಿಳಾ MP ಗಳನ್ನ ನೋಡ್ಬೋದು. ನಮ್ಮ ಪಕ್ಷದಲ್ಲೂ 20 ಜನದ ಮೇಲೆ ಗೆಲ್ತಾರೆ ಮಹಿಳೆಯರು ಮುಂದಕ್ಕೆ ಅಂತೇಳಿ ಈಗ ಇಬ್ಬರಿದ್ದಾರೆ. ಮುಂದೆ ಗೆಲ್ಲೋ ಒಂದು ವಿಶ್ವಾಸ ಖಂಡಿತವಾಗ್ಲೂ ನನಗಿದೆ. ನಮ್ಮ ಪುರುಷರೆಲ್ಲ ಸಹಕರಿಸಿದ್ರೆ ಹಿಂದೆ 96ರಲ್ಲಿ ರತ್ನಮಾಲಾ ಸವಣೂರ ಅನ್ನೋರು ಒಬ್ರು ಚಿಕ್ಕೋಡಿಯಲ್ಲಿ MP ಆಗಿ ಒಬ್ಬ ಯಾರೋ ಶಂಕರಾನಂದ ಅನ್ನೋ ಲೀಡ್ರನ್ನ ಸೋಲ್ಸಿದ್ರಂತೆ. ಕೇಂದ್ರ ಸಚಿವ ಪ್ರಭಾವಿ ನಾಯಕರನ್ನ ಲೀಲಮ್ಮ ಅವ್ರಿಗೆ ಗೊತ್ತಿರ್ಬೇಕು ಅದ್ರ ಬಗ್ಗೆ. ನನಗಷ್ಟು ನಾನು ಕೇಳಿದ್ದೀನಿ ಅಷ್ಟೇ. ಹೌದು ಹೌದು. ಆಗ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಿಗಳು ಬಹಳ ಸಂತೋಷ ಪಟ್ರಂತೆ. ಒಬ್ಬ ಮಹಿಳೆ ಈ ಮಟ್ಟಕ್ಕೆ ಗೆಲುವು ಸಾಧಿಸ್ತಾರೆ ಅಂದ್ರೆ ಬಹಳ ಸಂತೋಷದ ವಿಷಯ ಅಂತೇಳಿ ಅವರು ಬಹಳ ಸಂತೋಷ ಪಟ್ಟಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಪಕ್ಷದ ವರಿಷ್ಠರು ಲೀಲಮ್ಮ ಅವ್ರನ್ನ ಮತ್ತೆ BT ಲಲಿತಾ ನಾಯಕ್ ಅವ್ರನ್ನ ಇಬ್ಬರನ್ನು ಸಚಿವರಾಗಿ ಮಾಡಿದ್ರು. ಅವ್ರಿಗೆ ಮಹಿಳೆಯರನ್ನ ಹೆಚ್ಚು ರಾಜಕೀಯದಲ್ಲಿ ಮುಂದೆ ತರಬೇಕು ಅನ್ನೋದು ಮನಸ್ಸಿತ್ತು ಅವ್ರಿಗೆ, ನಿಜವಾಗ್ಲೂ ಮನಸ್ಸಿತ್ತು. ಇನ್ನು ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ, ಎಲ್ಲ ಫೀಲ್ಡಲ್ಲೂ. ಈ ಒಂದು ಸಮಾಜನ ಒಂದು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಬಹಳ ಶ್ರಮ ಇದೆ ಅಂತೇಳಿ ಹೇಳ್ಬೋದು. ಅದನ್ನ ಹಲವಾರು ಬದಲಾವಣೆಗಳನ್ನ ತರೋದಕ್ಕೂ ಪ್ರಯತ್ನವನ್ನ ಮಾಡಿದ್ದಾರೆ. ಒಳ್ಳೇದಕ್ಕೋಸ್ಕರ ಬದಲಾವಣೆಗಳನ್ನ ತರೋದಕ್ಕೂ ಮಾಡಿದ್ದಾರೆ. ನಾನು ಹೇಳಬೇಕು ಅಂದ್ರೆ ಮನೆಯಲ್ಲೇ ಇದ್ದುಕೊಂಡು ಮನೆ ಗಂಡ ಮಕ್ಕಳು ಅಂತೇಳಿ ಮನೆಯನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲುವಂತವಳು ಮಹಿಳೆ. ಇದನ್ನು ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಹಿಳೆ ಸಪೋರ್ಟ್ ಸಿಸ್ಟಮ್ ಆಗಿ ಫ್ಯಾಮಿಲಿಯಲ್ಲಿ ನಿಲ್ದೆ ಹೋದ್ರೆ ಸಮಾಜ ಎಲ್ಲಿರುತ್ತೆ? ಏನೂ ಆಗಲ್ಲ. ಗಂಡ ಮಕ್ಕಳು ಅಂತೇಳಿ ಪಾಪ ಎಲ್ಲರಿಗೋಸ್ಕರ ತ್ಯಾಗ ಮಾಡಿ ಅವ್ರ ಸಂತೋಷನೇ, ಅವ್ರ ಅಚೀವ್ಮೆಂಟ್, ಅವ್ರ ಸಾಧನೆನೇ ನನ್ನ ಸಾಧನೆ ಅನ್ನೋ ರೀತಿ ಹೋಗ್ಲಿ ಮುಂದೆನೂ ಬಂದು ನಿಂತ್ಕೊಳ್ಳಲ್ಲ, ಹಿಂದೆ ಎಲ್ಲೋ ನಿಂತ್ಕೊಂಡು ಸಂತೋಷ ಪಡುವಂತ ಗೃಹಿಣಿಯರಿದಾರಲ್ಲ, ನಿಜವಾಗ್ಲೂ ನಾನು ಅವ್ರಿಗೆಲ್ಲ ನಮಸ್ಕಾರ ಹೇಳೋದಕ್ಕೆ ಬಯಸ್ತೇನೆ. ಇದನ್ನ ಎಲ್ಲ ಪುರುಷರು ಒಪ್ಕೊಳ್ಳೇಬೇಕು. ನಮ್ಮ ಪಕ್ಷದ ವರಿಷ್ಠರು ಅವ್ರು ಒಪ್ಕೋತಾರೆ. ನಮ್ಮ ಸಹಕಾರ, ಮಹಿಳೆಯರ ಸಹಕಾರ, ಗೃಹಿಣಿಯರ ಸಹಕಾರ ಇಲ್ಲದೆ ಹೋದ್ರೆ ಎಲ್ಲಿ ಅಚೀವ್ಮೆಂಟ್ ಮಾಡಕ್ಕಾಗತ್ತೆ? ಖಂಡಿತವಾಗ್ಲೂ ಇಲ್ಲ. ಮಕ್ಕಳು ಅಷ್ಟೇ, ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಪ್ರತಿಯೊಬ್ಬರನ್ನು ಏನೇ ತಪ್ಪು ಮಾಡಿದ್ರು ಮನ್ಸಿಗೆ ಹಾಕೊಳ್ಳುವೆಲೆ ಎಲ್ಲವನ್ನು ಕ್ಷಮಿಸಿ ಮುಂದೆ ಕರ್ಕೊಂಡು ಹೋಗುವಂತ ಗುಣ ಗೃಹಿಣಿಯರಲ್ಲಿರುತ್ತೆ. ಅದೇ ಒಂದು ಸಮಾಜವನ್ನ, ಒಳ್ಳೆ ಸಮಾಜವನ್ನ ರೂಪಿಸುವಂತ ಕೆಲಸ ಖಂಡಿತವಾಗ್ಲೂ ಇದರಿಂದಾನೇ ಆಗೋದು ಅಂತೇಳಿ ನನಗೆ ಮೊದಲನೇದಾಗಿ ಇದೇ ಫಸ್ಟ್ ಸ್ಟೆಪ್ ಇದೇನೆ.
ಮಹಿಳೆಯರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮನೆಯಲ್ಲೇ ಶುರುವಾಗೋದು. ಈ ಪಾಯಿಂಟ್ ಹೇಳಲೇಬೇಕು ಅಂತ ನಾನು ನಿನ್ನೆನೆ ತೀರ್ಮಾನ ಮಾಡ್ಕೊಂಡು ಬಂದೆ. ಈಗ ತಾನೇ ನಮ್ಮ ಕವಿಗಳು ಹೇಳ್ತಾ ಇದ್ರು, ಪ್ರತಿಭಾ ಅವರು, ನಾವು ಮಾತಾಡೋದು ಬೇರೆ ರೀತಿ, ಬಟ್ ಆದ್ರೆ ಅಲ್ಲಿ ಗ್ರೌಂಡ್ಗೆ ಹೋದಾಗ ರಿಯಾಲಿಟಿ ಬೇರೆ ತರ ಐತೆ. ರಾಜಕಾರಣದಲ್ಲಿ ನಾವು ಹಲವಾರು ವಿಷಯಗಳನ್ನ ಇಲ್ಲಿ ಹೇಳಕ್ಕಾಗಲ್ಲ, ವೇದಿಕೆಯಲ್ಲಿ ಹಲವಾರು ಸಮಸ್ಯೆಗಳು, ನಾವು ಇದನ್ನ ಹೇಳಕ್ಕಾಗಲ್ಲ. ಆದ್ರೂ ನಾನು ರಾಮನಗರ MLA ಆಗಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬಂತು. ಇದು ಬಹಳ ಜನಕ್ಕೆ ಗೊತ್ತಿರಲ್ಲ, ಆದ್ರೂ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಲ್ಲಿ ಹಾರೋಹಳ್ಳಿ ಹೊಸ ತಾಲೂಕು ಮಾಡಿಸ್ಬೇಕಾಗಿತ್ತು. ಕೆಲವರು ಅದು ಆಗಬಾರ್ದು, ಇವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಆ ಫೈಲ್ನ ಬಚ್ಚಿಡ್ಸೋರು ವಿಧಾನಸೌಧದಲ್ಲಿ. ನಾನು ಬಿಡದೆ ಹಠ ಹಿಡಿದು ಕುಮಾರಸ್ವಾಮಿ ಅವರು ಬಿಟ್ಬಿಡು, ಮುಂದೆ ಮಾಡೋಣ ಬಿಡು ಅಂದ್ರು. ನಾನು ಮುಂದೆ ಅಲ್ಲ, ನಾನು ಈಗ ಗೆದ್ದಿದ್ದೀನಿ, ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು 1,09,000 ಚಿಲ್ಲರೆ ನನ್ಗೆ ಗೆಲ್ಸಿದ್ದಾರೆ, ನಾನು ಇದನ್ನ ಮಾಡಲೇಬೇಕು ಅಂತ ಹಠ ಮಾಡಿದೆ. ಕುಮಾರ್, ನೀವು ಸಹಕಾರ ಕೊಡ್ತಿದ್ರು ಪರವಾಗಿಲ್ಲ, ದೇವರಿದ್ದಾನೆ ನನ್ಗೆ ಕಾಪಾಡ್ತಾನೆ ಅಂದ್ಬಿಟ್ಟು ನಾನು ಅದನ್ನ ಮಾಡಿದೆ. ದೇವರ ಆಶೀರ್ವಾದದಿಂದ, ಖಂಡಿತವಾಗ್ಲು ನನ್ ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಇದನ್ನ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನೂ ಒಬ್ಬ ಘಟಾನುಘಟಿ ಲೀಡ್ರು ಬಂದು ಅಲ್ಲಿ ಹಾರೋಹಳ್ಳಿಲಿ ಭಾಷಣ ನಾನೇ ಮಾಡಿದ್ದು. ಅವ್ರು ಆಗ್ತಾ ರಾಮನಗರ ಎಲ್ಲಿದೆ ಅನ್ನೋದೇ ಅವ್ರಿಗೆ ಗೊತ್ತಿರ್ಲಿಲ್ಲ. ಆಗ್ತಾನೆ ಬಂದಿದ್ದು, ರಾಮನಗರ ನೋಡಿದ್ದಾರೆ. ಬಂದು ಅವರು ಭಾಷಣ ಮಾಡಿದ ರೀತಿ ನೋಡ್ಬೇಕಾಗಿತ್ತು. ನಾನು ಧಿಕ್ಕರಿಸಿ ಅಲ್ಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ, ಬೋಲ್ಡಾಗಿ ಉತ್ತರ ಕೊಟ್ಟಿದ್ದೀನಿ. ನೀನ್ ಎಷ್ಟೇ ದೊಡ್ಡ ಲೀಡರ್ ಆಗಿರೋ, ರಾಮನಗರಕ್ಕೆ ಬಂದಾಗ ನಮ್ದೇ ಕೊಡುಗೆ ಇರೋದು. ದೇವೇಗೌಡರ ಕೊಡುಗೆ ಇದೆ, ಕುಮಾರಸ್ವಾಮಿ ಅವ್ರ ಕೊಡುಗೆ ಇದೆ, ನನ್ನ ಕೊಡುಗೆ ಇದೆ ಅಂತ ಹೇಳಿ ಧೈರ್ಯವಾಗಿ ಉತ್ತರ ಕೊಟ್ಟಂತವಳು ನಾನು ನೋಡೋದಕ್ಕೆ ಸಾಫ್ಟ್ ಆಗಿ ಕಾಣ್ಬಹುದು, ಆದ್ರೆ ಸಮಯ ಬಂದಾಗ ಸರಿಯಾಗಿ ಬೋಲ್ಡ್ ಆಗಿ ನಿಂತ್ಕೋತ ಮಾತಾಡ್ತೀನಿ. ಯಾವ ದೊಡ್ಡ ಲೀಡ್ರು ಅಂತ ನಾನು ಹೆದರ್ಕೊಂಡು ಯಾವತ್ತು ನಾನು ಕೂರೋ ಅಂತವಳು ಅಲ್ಲ. ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ಬೇಕಿವತ್ತು ಅಂತ ನಾನು ಅನ್ಕೊಂಡೆ ಬಂದೆ. ಈ ರಾಜ್ಯಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಕೊಡುಗೆ ಇರ್ಬೋದು, ಕುಮಾರಸ್ವಾಮಿ ಅವರ ಕೊಡುಗೆ ಇರ್ಬೋದು, ಹಲವಾರು ಇದೆ. ಈಗ ನಾವು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ, ಹಾಗೆ ಇದನ್ನ ಪೆನ್ಷನ್ಗಳು ಹೆಚ್ಚಿಸಿದಂಥದ್ದು, ಇನ್ನೂ ಹಲವಾರು, ಈಗ ಲಾಟ್ರಿ ನಿಷೇಧ ಮಾಡಿದಂಥದ್ದು ಇರ್ಬೋದು, ಸಾರಾಯಿ ನಿಷೇಧ ಇರ್ಬೋದು, ಇನ್ನು ರೈತರ ಸಾಲ ಮನ್ನಾ ಮಾಡಿದಂತಿರ್ಬೋದು, ಇನ್ನು ಹಲವಾರು. ಅದು ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹಳ ಅಭಿವೃದ್ಧಿ ಕೆಲಸಗಳು ಮಾಡಿದ ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಇದೆಲ್ಲ ನಿಮಗೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರಿಗಂತೂ ಎಲ್ಲ ಬಾಯ್ಪಾಠ ಆಗೋಗಿದೆ. ಅದೆಲ್ಲ ನಮ್ಮ ಅಣ್ಣ ಇದ್ ಮಾಡಿದ್ದಾರೆ, ಪೆನ್ಷನ್ಗಳು ಜಾಸ್ತಿ ಮಾಡವ್ರೆ, ಭಾಗ್ಯಲಕ್ಷ್ಮಿ ಎಲ್ಲರೂ ಹೇಳ್ತಾ ಇರ್ತೀರಿ, ನಾನು ಕೇಳಿದ್ದೀನಿ ಎಲ್ಲ. ಇನ್ನೊಂದು ವಿಷಯ ನಾನು ಮುಖ್ಯವಾಗಿ ಹೇಳಲೇಬೇಕು ಇವತ್ತು. ಅಪ್ಪ ಮಲ್ಗವ್ರೆ, ಅವರಿಗೆ ಅವ್ರ ಗಮನಕ್ಕೆ ಒಂದು ವಿಷಯ ತರಬೇಕು. ಅಪ್ಪ, ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ಬೇಕು ನಾನು. ನಮ್ಮ ಮಹಿಳಾ ಕಾರ್ಯಕರ್ತರು, ಮುಖಂಡರು ಎಲ್ಲ ಬಹಳ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಸ್ಫೂರ್ತಿ ತುಂಬಬೇಕು. ಪುರುಷ ಮುಖಂಡರು ಅಲ್ಲಿ ಚುನಾವಣೆಗೆ ನಿಲ್ಲೋರು, ಅಲ್ಲಿ ಮುಖ್ಯ ಪುರುಷ ಲೀಡರ್ಗಳು, ಇದು ಹಿಂದೆನೂ ನಾನು ಹೇಳಿದ್ದೀನಿ, ಸ್ವಲ್ಪ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಇಂತಿಂತ ಬೂತು ನಿಮ್ ಜವಾಬ್ದಾರಿ, ನಮ್ಮ ಅಲ್ಲಿ ನೀವು ಲೀಡ್ ಕೊಡೋದು ನಿಮ್ ಜವಾಬ್ದಾರಿ ಅಂತ ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು. ಅದು ಆಗ್ತಾ ಇಲ್ಲ. ಅದು ನಾನು ಹೋದ್ಸಲನೂ ಹೇಳಿದೆ, ಈಗ್ಲೂ ಹೇಳ್ತಾ ಇದ್ದೀನಿ, ಇದನ್ನ ನೀವು ಹೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಹೌದು,
ಸ್ವಲ್ಪ ವಿಶ್ವಾಸಕ್ಕೆ ತಗೋಬೇಕು ಮಹಿಳೆಯರನ್ನು. ಏನ್ ಕೈಲಾಗ್ದವ್ರು ಅಂತ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಅವ್ರ ಕೈಲೂ ಈಗ 5.37 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ 2.69 ಪುರುಷ ಮತದಾರರಿದ್ದಾರೆ. ಹಾಗೆ 2.68 ಮಹಿಳಾ ಮತದಾರರಿದ್ದಾರೆ. ಹೆಚ್ಚು ಕಮ್ಮಿ ಈಕ್ವಲ್ ಆಗಿದೀವಲ್ಲ, ಅದರಿಂದ ನೆಗ್ಲೆಕ್ಟ್ ಮಾಡಂಗಿಲ್ಲ. ಎಲ್ಲ ಯಾರ್ಯಾರು ಪುರುಷ ಲೀಡರ್ಗಳಿದ್ದೀರಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಸ್ವಲ್ಪ ದಯವಿಟ್ಟು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಪಕ್ಷ ಸೂರ್ಯ ಚಂದ್ರ ಇರೋವರೆಗೂ ಇರಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಅದೊಂದೇ ಕಾರಣಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ನಮ್ಮ ಪಕ್ಷದ ವರಿಷ್ಠರು ತಗೋಬೇಕು ಅದನ್ನ. ಅವ್ರ ಕಡೆಯಿಂದ ಬಂದ್ರೆ ಬೇರೆಯವ್ರಿಗೆ ನಾವು ಹೇಳ್ಬೋದು. ಸುರೇಶ್ ಬಾಬು ಅವರು, ತಿಪ್ಪೇಸ್ವಾಮಿ ಅವರು ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಬರೀ ಮೀಟಿಂಗ್ ಕರ್ಸೋದಕ್ಕೆ ಮಾತ್ರ ಅವ್ರಿಗೆ ಫೋನ್ ಮಾಡಬೇಡಿ ದಯವಿಟ್ಟು. ಎಲ್ಲದಕ್ಕೂ ಅವ್ರಿಗೆ ಗೌರವದಿಂದ ನಡೆಸ್ಕೋಬೇಕು, ಜವಾಬ್ದಾರಿ ಕೊಡಬೇಕು. ದೇವೇಗೌಡರು ಜೈ, JDS ಜೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.